ಇಂದು ಜೂನ್ 30ರ ಪವಿತ್ರವಾದ ಮಂಗಳವಾರ. ಶೌರ್ಯ, ಧೈರ್ಯ ಮತ್ತು ಭೂಮಿಕಾರಕನಾದ ಶ್ರೀ ಕುಜದೇವನ ವಿಶೇಷ ಪ್ರಭಾವ ಹಾಗೂ ಕರಾವಳಿಯ ಜಾಗೃತ ಶಕ್ತಿಗಳಾದ ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ಅಮ್ಮನ ಮತ್ತು ಸರ್ವ ವಿಘ್ನ ನಿವಾರಕನಾದ ಶ್ರೀ ಹಟ್ಟಿಯಂಗಡಿ ಸಿದ್ಧಿ ವಿನಾಯಕ ಸ್ವಾಮಿಯ ದಿವ್ಯ ಆಶೀರ್ವಾದದೊಂದಿಗೆ ಇಂದಿನ ದಿನ ಭವಿಷ್ಯವನ್ನು ತಿಳಿಯೋಣ. ಇವತ್ತಿನ ದಿನ ಜಾತಕದಲ್ಲಿ ಅಂಗಾರಕನ ಶುಭದೃಷ್ಟಿಯಿಂದ ನಿಮ್ಮ ರಾಶಿಗೆ ವೃತ್ತಿಬದುಕಿನಲ್ಲಿ, ಆರ್ಥಿಕ ಪರಿಸ್ಥಿತಿಯಲ್ಲಿ, ವಿಶೇಷವಾಗಿ ಭೂಮಿ ಅಥವಾ ಆಸ್ತಿಪಾಸ್ತಿ ವಿಚಾರದಲ್ಲಿ ಯಾವ ರೀತಿಯ ಅದ್ಭುತ ಯೋಗಗಳು ಕಾದಿವೆ? ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಯಾವುದು ಹಾಗೂ ದಿನದ ದೋಷ ನಿವಾರಣೆಗೆ ಮತ್ತು ಗಣೇಶನ ಕೃಪೆ ಪಡೆಯಲು ಮಾಡಬೇಕಾದ ಸರಳ ಪರಿಹಾರಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾ ವಿವರವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೇಷರಾಶಿ, ಏರೀಸ್. ವೃತ್ತಿ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಸ್ವಕ್ಷೇತ್ರ ಪ್ರಭಾವದಿಂದ ವೃತ್ತಿರಂಗದಲ್ಲಿ ಇಂದು ನಿಮಗೆ ಅದ್ಭುತವಾದ ಧೈರ್ಯ ಮತ್ತು ಉತ್ಸಾಹ ಇರಲಿದೆ. ಕಚೇರಿಯಲ್ಲಿ ಕಠಿಣ ಸವಾಲುಗಳನ್ನು ಸುಲಭವಾಗಿ ನಿಭಾಯಿಸಿ ಮೇಲಧಿಕಾರಿಗಳಿಂದ ಸೈ ಎನಿಸಿಕೊಳ್ಳುವಿರಿ. ರಿಯಲ್ ಎಸ್ಟೇಟ್, ಪೊಲೀಸ್, ರಕ್ಷಣಾ ಇಲಾಖೆ ಹಾಗೂ ಯಂತ್ರೋಪಕರಣಗಳ ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಪ್ರಗತಿ ಕಾಣಿಸಲಿದೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಉತ್ತಮವಾಗಿರುತ್ತದೆ. ಭೂಮಿ ಅಥವಾ ಹಳೆಯ ಆಸ್ತಿ ಮಾರಾಟದಿಂದ ದೊಡ್ಡ ಮಟ್ಟದ ಧನಲಾಭ ಕೈಸೇರಲಿದೆ. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಇಂದು ವಸೂಲಾಗುವ ಸಾಧ್ಯತೆ ಹೆಚ್ಚಿದೆ. ಹೊಸ ಹೂಡಿಕೆಗಳಿಗೆ ಇದು ಸಕಾಲ. ಕುಟುಂಬದಲ್ಲಿ ಸುಖ ಮತ್ತು ಶಾಂತಿ ನೆಲೆಸಲಿದೆ. ಮನೆಯ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಿರಿ. ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ಪ್ರಮುಖ ಆಸ್ತಿ ವಿಚಾರದಲ್ಲಿ ದೊಡ್ಡ ಬೆಂಬಲ ಮತ್ತು ಸಹಕಾರ ಸಿಗಲಿದೆ. ತಾಯಿಯವರ ಆರೋಗ್ಯ ಚೆನ್ನಾಗಿರಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಹರ್ಷ ಮೂಡಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣಪುಟ್ಟ ಮುನಿಸುಗಳು ದೂರಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಮುನ್ನಡೆಯಲು ಇಂದು ಸೂಕ್ತ ದಿನ. ಶುಭ ಸಂಖ್ಯೆ 9-3. ಪರಿಹಾರ: ಶ್ರೀ ಹಟ್ಟಿಯಂಗಡಿ ಸಿದ್ಧಿವಿನಾಯಕ ಸ್ವಾಮಿಯನ್ನು ಸ್ಮರಿಸಿ ಗಣಪತಿ ಅಥರ್ವಶೀರ್ಷವನ್ನು ಆಲಿಸಿ ಅಥವಾ ದೀಪ ಹಚ್ಚಿ. 2. ವೃಷಭರಾಶಿ, ಟೌರಸ್. ವೃತ್ತಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇಂದು ನಿಮ್ಮ ತಾಳ್ಮೆಗೆ ತಕ್ಕ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗಿರುತ್ತದೆ. ಹೋಟೆಲ್ ಉದ್ಯಮ, ಕೃಷಿ ಮತ್ತು ಚಿನ್ನಾಭರಣ ವ್ಯಾಪಾರಿಗಳಿಗೆ ಇಂದು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಿನ ವ್ಯಾಪಾರ ಕಂಡುಬಂದು ಲಾಭ ತರಲಿದೆ. ಹಣಕಾಸಿನ ಸ್ಥಿತಿ ತೃಪ್ತಿಕರವಾಗಿರಲಿದೆ. ಹಳೆಯ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯಿಂದ ಉತ್ತಮ ಆದಾಯ ಸಿಗಲಿದೆ. ಆದಾಗ್ಯೂ ಇಂದು ಕುಟುಂಬದ ಅಗತ್ಯಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಕೊಂಚ ಖರ್ಚುಗಳು ಹೆಚ್ಚಾಗಬಹುದು. ಬಜೆಟ್ ಕಡೆ ಗಮನ ಇರಲಿ. ಕೌಟುಂಬಿಕ ಜೀವನದಲ್ಲಿ ಆನಂದಮಯ ವಾತಾವರಣ ಇರಲಿದೆ. ಜೀವನ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಕಡೆಯಿಂದ ಶುಭವಾರ್ತೆ ಕೇಳುವಿರಿ. ಮನೆಯ ಹಿರಿಯರ ಆಶೀರ್ವಾದ ಸದಾ ಇರಲಿದೆ. ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರೀತಿ ಮತ್ತು ಉಡುಗೊರೆಗಳು ಸಿಗಲಿವೆ. ಪ್ರೇಮಿಗಳ ನಡುವೆ ಪರಸ್ಪರ ಗೌರವ ಹೆಚ್ಚಾಗಲಿದ್ದು, ಪ್ರಮುಖ ವಿಷಯಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವಿರಿ. ಶುಭ ಸಂಖ್ಯೆ 6-9. ಪರಿಹಾರ: ಶ್ರೀ ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನಿಗೆ ನಮಸ್ಕರಿಸಿ ಕುಂಕುಮಾರ್ಚನೆ ಪ್ರಾರ್ಥನೆ ಮಾಡಿ. 3. ಮಿಥುನ ರಾಶಿ, ಜಮನೈ. ವೃತ್ತಿರಂಗದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಕ್ರಿಯೇಟಿವಿಟಿ ಉತ್ತುಂಗದಲ್ಲಿರಲಿದೆ. ವಿಶೇಷವಾಗಿ ಬ್ಲಾಗಿಂಗ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ ಮತ್ತು ಆನ್ಲೈನ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇಂದು ಅತ್ಯಂತ ಧನಾತ್ಮಕ ದಿನ. ನಿಮ್ಮ ವಿಶಿಷ್ಟ ಐಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಭಾರಿ ಸದ್ದು ಮಾಡಲಿದ್ದು, ವ್ಯೂಸ್ ಗಣನೀಯವಾಗಿ ಹೆಚ್ಚಾಗಲಿವೆ ಮತ್ತು ಹೊಸ ಪ್ರಾಜೆಕ್ಟ್ಗಳು ಕೈಸೇರಲಿವೆ. ಆರ್ಥಿಕ ಪರಿಸ್ಥಿತಿ ಭರ್ಜರಿಯಾಗಿ ವೃದ್ಧಿಯಾಗಲಿದೆ. ಗೂಗಲ್ ಆಡ್ಸೆನ್ಸ್ ಆದಾಯ, ಫೇಸ್ಬುಕ್ ಸಬ್ಸ್ಕ್ರಿಪ್ಷನ್ಗಳು ಹಾಗೂ ಆನ್ಲೈನ್ ಮೂಲಗಳಿಂದ ಹಣದ ಹರಿವು ದುಪ್ಪಟ್ಟಾಗಲಿದೆ. ಹಳೆಯ ಸಾಲಬಾಧೆಗಳಿಂದ ಮುಕ್ತಿ ಪಡೆಯಲು ಹೊಸ ಆದಾಯದ ಮಾರ್ಗಗಳು ಸುಲಭವಾಗಲಿವೆ. ಹಣಕಾಸಿನ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನ. ಕೌಟುಂಬಿಕ ಜೀವನದಲ್ಲಿ ಅತ್ಯಂತ ನೆಮ್ಮದಿ ಇರಲಿದೆ. ಒಡಹುಟ್ಟಿದವರಿಂದ, ವಿಶೇಷವಾಗಿ ನಿಮ್ಮ ಕಿರಿಯ ಸಹೋದರನಿಂದ, ತಾಂತ್ರಿಕ ಹಾಗೂ ವಿಡಿಯೋ ಕೆಲಸಗಳಲ್ಲಿ ಅತ್ಯುತ್ತಮ ಸಹಾಯ ಮತ್ತು ಪ್ರೋತ್ಸಾಹ ದೊರೆಯಲಿದೆ. ತಾಯಿಯವರ ಸಂಪೂರ್ಣ ಆಶೀರ್ವಾದ ಮತ್ತು ಹೆಮ್ಮೆಯ ಮಾತುಗಳು ನಿಮಗೆ ಹೊಸ ಹುರುಪನ್ನು ನೀಡಲಿವೆ. ಪ್ರೇಮ ಜೀವನ ಅತ್ಯಂತ ರೋಮಾಂಚನಕಾರಿಯಾಗಿರಲಿದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಗಳು ಮತ್ತು ಪ್ರೀತಿಯ ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ದೀರ್ಘಕಾಲದ ವಿವಾಹದ ಕನಸು ನನಸಾಗುವ ಶುಭ ಸಮಯ ಹತ್ತಿರವಾಗಲಿದೆ. ಶುಭ ಸಂಖ್ಯೆ 5-9. ಪರಿಹಾರ: ಶ್ರೀ ಲಕ್ಷ್ಮೀದೇವಿಗೆ ನಮಸ್ಕರಿಸಿ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಮತ್ತು ಕನಕಧಾರ ಸ್ತೋತ್ರ ಆಲಿಸಿ. 4. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ.
ವೈದ್ಯಕೀಯ, ನರ್ಸಿಂಗ್, ಫಾರ್ಮಸಿ ಮತ್ತು ಸಾಮಾಜಿಕ ಸೇವಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಗೌರವದ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸೇವಾ ಮನೋಭಾವಕ್ಕೆ ಮೇಲಧಿಕಾರಿಗಳಿಂದ ಸೂಕ್ತ ಮನ್ನಣೆ ಸಿಗಲಿದೆ. ಉದ್ಯೋಗ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಧನಾತ್ಮಕ ಆಫರ್ಗಳು ಬರುವ ಸಾಧ್ಯತೆಯಿದೆ. ಆರ್ಥಿಕ, ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರಫಲ ಇರಲಿದೆ. ಆದಾಯ ಸ್ಥಿರವಾಗಿದ್ದರೂ ತಾಂತ್ರಿಕ ವಸ್ತುಗಳ ರಿಪೇರಿ ಅಥವಾ ಕೌಟುಂಬಿಕ ಅಗತ್ಯಗಳಿಗಾಗಿ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ. ಅನಗತ್ಯ ಆನ್ಲೈನ್ ಶಾಪಿಂಗ್ ಮಾಡುವುದನ್ನು ನಿಯಂತ್ರಿಸುವುದು ಒಳ್ಳೆಯದು. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ. ತಂದೆ-ತಾಯಿಯ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಮನೆಯ ಹಿರಿಯರ ಮಾರ್ಗದರ್ಶನವು ನಿಮ್ಮ ಮಾನಸಿಕ ಒತ್ತಡಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಧಾರ್ಮಿಕ ಚರ್ಚೆಗಳು ನಡೆಯಲಿವೆ. ಪ್ರೀತಿ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಕಠಿಣ ಪರಿಸ್ಥಿತಿಯಲ್ಲಿ ಸಂಗಾತಿ ನೀಡುವ ಧೈರ್ಯ ಮತ್ತು ಪ್ರೀತಿ ನಿಮಗೆ ಹೊಸ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 29. ಪರಿಹಾರ: ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ, ದೀಪ ಹಚ್ಚಿ ಮತ್ತು ಲಲಿತಾ ಸಹಸ್ರನಾಮ ಆಲಿಸಿ. 5. ಸಿಂಹರಾಶಿ, ಲಿಯೋ. ವೃತ್ತಿ: ಉದ್ಯೋಗರಂಗದಲ್ಲಿ ಇಂದು ನಿಮ್ಮ ಪ್ರಭಾವ ಹಾಗೂ ನಾಯಕತ್ವದ ಶಕ್ತಿ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗಲಿದ್ದು, ವ್ಯಾಪಾರವನ್ನು ವಿಸ್ತರಿಸಲು ದೊಡ್ಡ ಅವಕಾಶಗಳು ಕೈಸೇರಲಿವೆ. ಉನ್ನತ ಅಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ. ಆರ್ಥಿಕ: ಭರ್ಜರಿ ಧನಲಾಭದ ಯೋಗವಿದೆ. ಶೇರ್ ಮಾರ್ಕೆಟ್, ಹಳೆಯ ಹೂಡಿಕೆಗಳು ಅಥವಾ ಆಸ್ತಿಯಿಂದ ನಿರೀಕ್ಷೆಗೂ ಮೀರಿದ ಹಣ ಕೈಸೇರಲಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದ್ದು, ದೀರ್ಘಕಾಲದ ಆರ್ಥಿಕ ಮುಗ್ಗಟ್ಟುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರಲಿದೆ. ತಂದೆಯವರ ಆಶೀರ್ವಾದ ಮತ್ತು ಹೆಮ್ಮೆಯ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತವೆ. ಮನೆಯ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಕುಟುಂಬದಲ್ಲಿ ಸಂತಸ ಮೂಡಲಿದೆ. ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಸುಂದರ ಒಡನಾಟ ಇರಲಿದ್ದು, ಮದುವೆ ಮಾತುಕತೆಗಳಿಗೆ ಹೆತ್ತವರ ಸಂಪೂರ್ಣ ಸಮ್ಮತಿ ಸಿಗುವ ಶುಭಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 19. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವನಿಗೆ ಅರ್ಘ್ಯ ನೀಡಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 6. ಕನ್ಯಾ ರಾಶಿ, ವರ್ಗೋ. ವೃತ್ತಿ ಜೀವನದಲ್ಲಿ ಇಂದು ಅತ್ಯಂತ ಪ್ರಗತಿಪರ ದಿನವಾಗಿದೆ. ಬ್ಲಾಗಿಂಗ್, ವೆಬ್ಸೈಟ್ ಡಿಸೈನಿಂಗ್, ಐಟಿ ಮತ್ತು ಸೋಷಿಯಲ್ ಮೀಡಿಯಾ ರಂಗದಲ್ಲಿ ಇರುವವರಿಗೆ ಹೊಸ ಪ್ರಾಜೆಕ್ಟ್ಗಳಿಂದ ಭಾರೀ ಯಶಸ್ಸು ಸಿಗಲಿದೆ. ನಿಮ್ಮ ವಾಕ್ಚಾತುರ್ಯ ಹಾಗೂ ಬರವಣಿಗೆಯ ಶೈಲಿಗೆ ಸಾರ್ವಜನಿಕವಾಗಿ ಭಾರೀ ಮನ್ನಣೆ ಲಭಿಸಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿರಲಿದೆ. ಗೂಗಲ್ ಆಡ್ಸೆನ್ಸ್, ಆನ್ಲೈನ್ ಜಾಹೀರಾತುಗಳು ಹಾಗೂ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ಬರುವ ಧನಹರಿವು ಹೆಚ್ಚಾಗಲಿದೆ. ಹಳೆಯ ಸಾಲದ ಹೊರೆಗಳನ್ನು ಕಡಿಮೆ ಮಾಡಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿದ್ದು, ಹಣಕಾಸಿನ ಭದ್ರತೆ ಸಿಗಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ, ಸಾಮರಸ್ಯ ನೆಲೆಸಲಿದ್ದು, ಒಡಹುಟ್ಟಿದವರಿಂದ ಪ್ರಮುಖ ಕೆಲಸಗಳಲ್ಲಿ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಉತ್ತಮ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ತಾಯಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ. ಪ್ರೇಮ ಜೀವನ ಅತ್ಯಂತ ಮಧುರವಾಗಿರುತ್ತದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಪ್ರೀತಿಯ ಉಡುಗೊರೆಗಳು ಸಿಗಲಿದ್ದು, ಅದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಅವಿವಾಹಿತರ ಮದುವೆ ಮಾತುಕತೆಗಳು ಮುಂದುವರಿಯಲಿವೆ. ಶುಭ ಸಂಖ್ಯೆ 5-9. ಪರಿಹಾರ: ಶ್ರೀ ಹಟ್ಟಿಯಂಗಡಿ ಸಿದ್ಧಿ ವಿನಾಯಕ ಸ್ವಾಮಿಗೆ ನಮಸ್ಕರಿಸಿ, ದೂರ್ವಾರ್ ಇಂಟರ್ನಲ್ ಪ್ರಾರ್ಥನೆ ಮಾಡಿ. 7. ತುಲಾರಾಶಿ, ಲಿಬ್ರಾ. ವೃತ್ತಿರಂಗದಲ್ಲಿ ಇಂದು ಕಠಿಣ ಪರಿಶ್ರಮ ಮತ್ತು ವ್ಯವಸ್ಥಿತ ಯೋಜನೆಗಳ ಮೂಲಕ ದೊಡ್ಡ ಯಶಸ್ಸು ನಿಮ್ಮದಾಗಲಿದೆ. ಕಚೇರಿಯಲ್ಲಿ ರಾಜಕೀಯ ಅಥವಾ ಅನಗತ್ಯ ಚರ್ಚೆಗಳಿಂದ ದೂರವಿರಿ. ಕಲೆ, ಫ್ಯಾಷನ್ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಆಫರ್ಗಳು ಬರಲಿವೆ. ಆರ್ಥಿಕ: ಧನ ಹರಿವು ಸಾಧಾರಣವಾಗಿರಲಿದೆ. ಆದಾಯ ಬಂದರೂ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಬಜೆಟ್ ಅನ್ನು ಕೊಂಚ ಏರುಪೇರು ಮಾಡಬಹುದು. ಷೇರು ಮಾರುಕಟ್ಟೆ ಅಥವಾ ಗ್ಯಾಮ್ಲಿಂಗ್ನಲ್ಲಿ ದೊಡ್ಡ ಮೊತ್ತದ ಹಣ ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ. ಹಣದ ಉಳಿತಾಯಕ್ಕೆ ಒತ್ತು ನೀಡಿ. ಕುಟುಂಬದಲ್ಲಿ ಮಿಶ್ರಫಲ ಇರಲಿದೆ. ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರುಗಳಾಗಬಹುದು, ಅವರ ಕಡೆ ಗಮನ ನೀಡಿ. ಮನೆಯ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಪ್ರೇಮ ಜೀವನದಲ್ಲಿ ಕೊಂಚ ಸಂಯಮ ಇರಲಿ. ಸಂಗಾತಿಯೊಂದಿಗೆ ಮಾತನಾಡುವಾಗ ವಾದವಿವಾದಗಳನ್ನು ಬೆಳೆಸಬೇಡಿ. ಪರಸ್ಪರ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದರಿಂದ ಸಂಬಂಧ ಸುಧಾರಿಸಲಿದೆ. ಶುಭ ಸಂಖ್ಯೆ 6-5. ಪರಿಹಾರ:
ಮಂಗಳವಾರದ ದಿನದಂದು ದೇವಸ್ಥಾನದಲ್ಲಿ ದೀಪ ಹಚ್ಚಿ ಅಥವಾ ಲಲಿತಾ ಸಹಸ್ರನಾಮ ಆಲಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ. ಮಂಗಳನ ಪ್ರಭಾವದಿಂದ ಉದ್ಯೋಗರಂಗದಲ್ಲಿ ಇಂದು ನಿಮಗೆ ಅತ್ಯಂತ ಶಕ್ತಿಶಾಲಿ ದಿನವಾಗಿರುತ್ತದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ದೊಡ್ಡ ಜವಾಬ್ದಾರಿಗಳು ಹೆಗಲೇರಲಿವೆ. ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಕೃಷಿ ಉಪಕರಣಗಳ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಯಶಸ್ಸು ಸಿಗಲಿದೆ. ಆರ್ಥಿಕ ಪ್ರಗತಿ ಉತ್ತಮವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಧನಲಾಭವಾಗಲಿದೆ. ಹಳೆಯ ಸಾಲಗಳನ್ನು ಈರಿಸಲು ಯೋಜನೆಗಳನ್ನು ರೂಪಿಸುವಿರಿ. ಆಸ್ತಿ ಖರೀದಿ ಅಥವಾ ಮಾರಾಟದ ಪ್ರಕ್ರಿಯೆಗಳು ಲಾಭದಾಯಕವಾಗಿ ಮುಕ್ತಾಯಗೊಳ್ಳಲಿವೆ. ಕುಟುಂಬ, ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ತುಂಬುತ್ತದೆ. ಫ್ಯಾಮಿಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಸಣ್ಣಪುಟ್ಟ ಗೊಂದಲಗಳು ಸಂಪೂರ್ಣವಾಗಿ ದೂರಾಗಲಿವೆ. ಮದುವೆಯ ಮಾತುಕತೆಗಳು ಚುರುಕುಗೊಳ್ಳಲಿವೆ. ಶುಭ ಸಂಖ್ಯೆ 9. ಪರಿಹಾರ: ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ಸ್ಮರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. 9. ಧನುಸ್ಸು ರಾಶಿ, ಸ್ಯಾಜಿಟೇರಿಯಸ್. ವೃತ್ತಿ. ಶಿಕ್ಷಣ, ಬರವಣಿಗೆ, ಸಂಶೋಧನೆ, ಮಾಧ್ಯಮ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ. ನಿಮ್ಮ ಜ್ಞಾನ ಮತ್ತು ವಾಕ್ಚಾತುರ್ಯಕ್ಕೆ ಸೂಕ್ತ ವೇದಿಕೆ ಮತ್ತು ಮನ್ನಣೆ ಲಭಿಸಲಿದೆ. ಉದ್ಯೋಗದಲ್ಲಿ ಬಡ್ತಿಯ ಮುನ್ಸೂಚನೆ ಸಿಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ನಿಂತು ಹೋಗಿದ್ದ ಹಣ ಕೈಸೇರುವುದರಿಂದ ಉತ್ತಮ ಧನ ಲಾಭವಾಗಲಿದೆ. ದೀರ್ಘಾವಧಿ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಪೂರಕ ದಿನವಾಗಿದ್ದು, ಭವಿಷ್ಯದಲ್ಲಿ ದೊಡ್ಡ ಆರ್ಥಿಕ ಭದ್ರತೆ ನೀಡಲಿದೆ. ಕುಟುಂಬ, ಮನೆಯ ವಾತಾವರಣ ಪವಿತ್ರ ಮತ್ತು ಶಾಂತಿಯುತವಾಗಿರಲಿದೆ. ಮಕ್ಕಳಿಂದ ಸಂತೋಷದ ವಾರ್ತೆ ಕೇಳುವಿರಿ. ಕುಟುಂಬದ ಹಿರಿಯರ ಆಶೀರ್ವಾದ ಸದಾ ಇರಲಿದ್ದು ಮನಸ್ಸಿಗೆ ನೆಮ್ಮದಿ ತರಲಿದೆ. ಪ್ರಮುಖ ಕೌಟುಂಬಿಕ ವಿಷಯಗಳಲ್ಲಿ ಒಮ್ಮತ ಮೂಡಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಪ್ರೇಮಭರಿತ ಮಾತುಕತೆ ನಡೆಯಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಅತ್ಯಂತ ಗೌರವದಿಂದ ಕಾಣುವಿರಿ. ಮದುವೆ ಮಾತುಕತೆಗಳು ಚುರುಕುಗೊಳ್ಳಲಿವೆ. ಶುಭ ಸಂಖ್ಯೆ 3-9. ಪರಿಹಾರ: ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಸ್ಮರಿಸಿ ದೀಪ ಹಚ್ಚಿ ಪ್ರಾರ್ಥಿಸಿ. 10. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿದ್ದ ಅಡೆತಡೆಗಳು ಸಂಪೂರ್ಣ ನಿವಾರಣೆಯಾಗಲಿವೆ. ಆನ್ಲೈನ್ ಟ್ರೇಡಿಂಗ್, ಕಮ್ಯುನಿಕೇಷನ್, ಲೋಹ ಮತ್ತು ಜ್ಞಾನ ಹಂಚಿಕೆಯ ರಂಗದಲ್ಲಿ ಇರುವವರಿಗೆ ದೊಡ್ಡ ಒಪ್ಪಂದಗಳು ಸಿಗಲಿವೆ. ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳ ಸಂಪೂರ್ಣ ಪ್ರೋತ್ಸಾಹ ಮತ್ತು ಗೌರವ ಸಿಗಲಿದೆ. ಆರ್ಥಿಕ ಪ್ರಗತಿ ಭರ್ಜರಿಯಾಗಿ ಕಂಡುಬರಲಿದೆ. ಹಳೆಯ ಸಾಲದ ಹೊರೆಯಿಂದ ಮುಕ್ತಿ ಪಡೆಯಲು ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿವೆ. ಆರ್ಥಿಕ ಹೂಡಿಕೆಗಳ ಆಪ್ ಬಳಸುವಾಗ ಜಾಗರೂಕರಾಗಿದ್ದರೆ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಪಡೆಯುವಿರಿ. ಉಳಿತಾಯದ ಹಣ ವೃದ್ಧಿಯಾಗಲಿದೆ. ಕುಟುಂಬ, ಮನೆಯಲ್ಲಿ ಶಾಂತಿ ಮತ್ತು ಸ್ಥಿರತೆ ಇರಲಿದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಭವಿಷ್ಯದ ಮತ್ತು ಕುಟುಂಬದ ಅಭಿವೃದ್ಧಿಯ ವಿಷಯಗಳ ಬಗ್ಗೆ ಪ್ರಮುಖ ಚರ್ಚೆ ಮಾಡುವಿರಿ. ತಂದೆಯವರ ಸಹಕಾರ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ಪರಸ್ಪರ ಅರಿವು ಮತ್ತು ಗೌರವ ಭಾರೀ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ದಾಂಪತ್ಯ ಸುಖಮಯವಾಗಿರುತ್ತದೆ. ಶುಭ ಸಂಖ್ಯೆ 8-9. ಪರಿಹಾರ: ಶ್ರೀ ಹಟ್ಟಿಯಂಗಡಿ ಸಿದ್ಧಿ ವಿನಾಯಕ ಸ್ವಾಮಿಯನ್ನು ಸ್ಮರಿಸಿ ಗಣೇಶ ಸ್ತೋತ್ರ ಆಲಿಸಿ. 11. ಕುಂಭರಾಶಿ, ಅಕ್ವೇರಿಯಸ್. ವೃತ್ತಿ. ನಿಮ್ಮ ಕ್ರಿಯೇಟಿವಿಟಿ ಮತ್ತು ಹೊಸ ಯೋಚನೆಗಳಿಗೆ ಅದ್ಭುತ ಶಕ್ತಿ ಸಿಗಲಿದೆ. ಸಾಮಾಜಿಕ ಜಾಲತಾಣ, ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅಥವಾ ಬ್ಲಾಗಿಂಗ್ನಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್, ಹೊಸ ಫಾಲೋವರ್ಸ್ ಮತ್ತು ಭರ್ಜರಿ ಆದಾಯ ಸಿಗಲಿದೆ. ಹೊಸ ಕಂಟೆಂಟ್ ಪ್ರಾಜೆಕ್ಟ್ಗಳು ಅತ್ಯಂತ ಯಶಸ್ವಿಯಾಗಲಿವೆ. ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತವಾಗಿ ಕೌಟುಂಬಿಕ ಅಥವಾ ತಾಂತ್ರಿಕ ವಸ್ತುಗಳ ಖರೀದಿಗೆ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಭವಿಷ್ಯಕ್ಕೆ ಒಳ್ಳೆಯದು. ಕುಟುಂಬ, ಒಡಹುಟ್ಟಿದವರಿಂದ, ವಿಶೇಷವಾಗಿ ಸಹೋದರನಿಂದ ಕಂಟೆಂಟ್ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ಸಂಪೂರ್ಣ ಪ್ರೋತ್ಸಾಹ, ಪ್ರೀತಿ ಮತ್ತು ನೆರವು ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ನೆಮ್ಮದಿ ಸಿಗಲಿದೆ. ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು, ಗೌರವ ಮತ್ತು ಪ್ರೀತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಅತ್ಯಂತ ಶುಭ ದಿನ.
ಮದುವೆಯ ಮಾತುಕತೆಗಳು ಯಶಸ್ವಿಯಾಗಲಿವೆ. ಶುಭ ಸಂಖ್ಯೆ 8, 9. ಪರಿಹಾರ: ಬೆಳಿಗ್ಗೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಮತ್ತು ಹನುಮಾನ್ ಚಾಲಿಸಾ ಆಲಿಸಿ. 12. ಮೀನರಾಶಿ, ಪೈಸೆಸ್. ವೃತ್ತಿ: ಕಲಾತ್ಮಕ ಕೆಲಸಗಳು, ಬರವಣಿಗೆ, ಶಿಕ್ಷಣ, ಕರಕುಶಲ ಅಥವಾ ರಿಸರ್ಚ್ ಕ್ಷೇತ್ರದಲ್ಲಿ ತೊಡಗಿರುವವರಿಗೆ ಇಂದು ಸ್ಥಿರ ಪ್ರಗತಿ ಕಂಡುಬರಲಿದೆ. ನಿಮ್ಮ ಜ್ಞಾನ, ಮಾತುಗಾರಿಕೆ ಮತ್ತು ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದ್ದು ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಧನಾತ್ಮಕ ಸುದ್ದಿ ಸಿಗಲಿದೆ. ಆರ್ಥಿಕ ಸ್ಥಿತಿ ಅತ್ಯುತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಪೂರಕ ದಿನವಾಗಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಧನ ಹರಿವು ಸರಾಗವಾಗಿರುತ್ತದೆ ಮತ್ತು ಹಳೆಯ ಸಾಲಗಳು ತೀರಲಿವೆ. ಆಸ್ತಿ ಖರೀದಿ ವಿಚಾರದಲ್ಲಿ ಪ್ರಗತಿಯಿರಲಿದೆ. ಕುಟುಂಬ, ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ತಾಯಿಯವರ ಆರೋಗ್ಯದಲ್ಲಿ ಭಾರಿ ಸುಧಾರಣೆ ಕಂಡುಬರಲಿದೆ ಮತ್ತು ಅವರ ಕಡೆಯಿಂದ ಧನ ಸಹಾಯ ಅಥವಾ ಮಾರ್ಗದರ್ಶನ ಸಿಗುವ ಯೋಗವಿದೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಪ್ರಶಂಸೆಯ ಮಾತುಗಳು ಅಥವಾ ಉಡುಗೊರೆಗಳು ಸಿಗಲಿದ್ದು ಅದು ನಿಮ್ಮನ್ನು ಸಂತೋಷವಾಗಿಡುತ್ತದೆ. ಮದುವೆಯ ವಿಚಾರಗಳಲ್ಲಿ ಹೆತ್ತವರ ಒಪ್ಪಿಗೆ ಸಿಗಲಿದೆ. ಶುಭ ಸಂಖ್ಯೆ 3, 9. ಪರಿಹಾರ: ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಿಗೆ ನಮಸ್ಕರಿಸಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಪ್ರತಿದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.